ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಬೆಂಗಳೂರು ತನ್ನ ಎಕ್ಸ್ ಖಾತೆಯಲ್ಲಿ ಈ ರೀತಿ ಹೇಳಿದೆ. UG ನೀಟ್ 2025 MCC ನಡೆಸಿದ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿರುವ 774 ಮಂದಿಗೆ ಕೆಇಎ ಎರಡನೇ ಸುತ್ತಿನಲ್ಲೂ ವೈದ್ಯಕೀಯ ಕೋರ್ಸ್ ಸೀಟು ಹಂಚಿಕೆಯಾಗಿದ್ದು, ಅಂತಹವರಿಗೆ ಉಚಿತವಾಗಿ ಹೊರಹೋಗುವುದಕ್ಕೆ ಕ್ವಿಟ್ ಆಪ್ಷನನ್ನು ನೀಡಲಾಗಿದೆ. ಅಖಿಲ ಭಾರತ ಮಟ್ಟದ ಕೋಟಾದ ಸೀಟಿಗೆ ಪ್ರವೇಶ ಪಡೆಯುವವರು ಕೆಇಎ ಸೀಟನ್ನು ಬಿಟ್ಟು ಹೊರಹೋಗುವುದಕ್ಕೆ ಸೆಪ್ಟೆಂಬರ್ 22ರಂದು ಸಂಜೆ 5 ಗಂಟೆಯವರೆಗೆ ಅವಕಾಶ ನೀಡಲಾಗಿದೆ. ಅಂತಹವರ ಅನುಕೂಲಕ್ಕಾಗಿ ಕೆಇಎನಲ್ಲಿ ಪಾವತಿಸಿದ ಶುಲ್ಕ ಕಾಷನ್ ಡಿಪಾಸಿಟನ್ನು ಕೂಡ ಆದಷ್ಟು ಬೇಗ ಹಿಂದಿರುಗಿಸುವ ಕೆಲಸವನ್ನು ಮಾಡಲಾಗುವುದು. ಬಿಟ್ಟು ಹೋದವರ ನಂತರ ಉಳಿಯುವ ಸೀಟುಗಳನ್ನು ಎರಡನೇ ಸುತ್ತಿನ ಫಲಿತಾಂಶಕ್ಕೆ ಪರಿಗಣಿಸಿ ಪುನಃ ಮರು ಫಲಿತಾಂಶವನ್ನು ಸೆಪ್ಟೆಂಬರ್ 23ರಂದು ಬೆಳಗ್ಗೆ 11 ಗಂಟೆಯ ನಂತರ ಪ್ರಕಟಿಸಲಾಗುತ್ತದೆ. ಅಂತಿಮ ಫಲಿತಾಂಶ ಬಳಿಕ ಸೆಪ್ಟೆಂಬರ್ 26ರೊಳಗೆ ಶುಲ್ಕ ಪಾವತಿಸಿ ಸೀಟು ಖಾತರಿ ಸೀಟು ಡೌನ್ಲೋಡ್ ಮಾಡಿಕೊಂಡು ಸೆಪ್ಟೆಂಬರ್ 28ರೊಳಗೆ ವರದಿ ಮಾಡಿಕೊಳ್ಳಬೇಕು. ಈ ರೀತಿ ತನ್ನ ಎಕ್ಸ್ ಖಾತೆಯಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ಕ್ವಿಟ್ ಆಪ್ಷನ್ನು ಅದು ಅಂತಿಮ ಸಮಯ ಮುಗಿದಿದೆ. 11 ಗಂಟೆಯ ನಂತರ ಫೈನಲ್ ರಿಸಲ್ಟ್ಗಾಗಿ ಎಲ್ಲರೂ ಕಾಯಬೇಕಾಗಿದೆ. ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ ಆ ಒಂದು ಫೈನಲ್ ರಿಸಲ್ಟನ್ನು ಕಾಯೋಣ. ಥ್ಯಾಂಕ್ ಯು.